ಸೊ ಯಾವ ಕರ್ನಾಟಕ ಶರಣಮಯ್ಯಪ್ಪ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲ ಆದರೆ ಮತ್ತೆ ಆಂಧ್ರ ಕಡೆನೇ. ಅಂದರೆ ಈ ಸತಿ ಹೋಗ್ತಾ ಇರೋದು ಬಂದುಬಿಟ್ಟು ಹಿಂದೂಪುರು, ಅದಾದಮೇಲೆ ಗೌರಿಬಿದನೂರು ಹೋದರೆ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ. ಪ್ರೆಸೆಂಟ್ ಆದರೆ ಪಿಕಪ್ ಪಾಯಿಂಟ್ ಆದಾಗ ಬಂದಿದ್ದೀನಿ, ಒಂದು 10 ನಿಮಿಷ ಅಂದಿದ್ದಾರೆ. ಸೊ ಅದಕ್ಕೆ ಇವಾಗೇ ಇಂಟ್ರೋ ಕೊಡ್ತಾಯಿದ್ದೀನಿ, ಮತ್ತೆ ಆಗುತ್ತೋ ಇಲ್ಲೋ ಅಂತ. ಸೊ ಇವತ್ತಿನ ನಮ್ಮ ಪಯಣ ಬಂದುಬಿಟ್ಟು ಮತ್ತೆ ಸೇಮ್ ಆಂಧ್ರ ಕಡೆನೇ. ಸೊ ನೋಡೋಣ ದಾರಿಯಲ್ಲಿ ಏನೇನಿರುತ್ತೆ ಅಂತ. ಸೊ ವಿಡಿಯೋನ ಆದರೆ ಲೈಕ್ ಮಾಡೋದು ಮರಿಬೇಡಿ. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗಾದರೆ ಮುಂದೆ ಸಿಗ್ತೀನಿ ಫ್ರೆಂಡ್ಸ್. ಸೊ ಅಲ್ಲಿಂದ ಅವ್ರನ್ನ ಅದೇ ಪಿಕಪ್ ಮಾಡಿಕೊಂಡು ಗಾಡಿಗೆ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಣ್ಣಕ್ಕೆ ಕಾಸು ಕೊಟ್ಟು ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಬಿಡೋದೆ ಇನ್ನು. ಸೊ ಅಲ್ಲಿಂದ ಗಾಡಿಗೆ ಡೀಸೆಲ್ ಹಾಕ್ಸ್ಕೊಂಬಂದೆ. ನೀವು ನೋಡ್ದಂಗೆ ಇವಾಗ ಹೈವೇ ಹತ್ತಿ, ಹೈವೇಯಿಂದ 2 ಟೋಲ್ಗೇಟ್ ಬರುತ್ತೆ, ಕರ್ನಾಟಕದೊಂದು, ಆಂಧ್ರದೊಂದು. ಇದು ಒಂದು ನಮ್ಮ ಕರ್ನಾಟಕದ್ದು ಬಾಗೇಪಲ್ಲಿ ಟೋಲು. ಇದು ಬಂದುಬಿಟ್ಟು ಕರ್ನಾಟಕದಿಂದ ಲಾಸ್ಟ್ ಟೋಲು. ಅಂದರೆ ಇವಾಗ ನಾವು ಆಂಧ್ರ ಕಡೆಯಿಂದ ಬಂದರೆ ನಮಗೆ ಫಸ್ಟ್ ಟೋಲ್ ಆಗುತ್ತೆ ಕರ್ನಾಟಕದ್ದು. ಇದನ್ನೆಲ್ಲ ಪಾಸ್ ಮಾಡಿಕೊಂಡು ಮುಂದೆ ಹೋಗಿ ಚೆಕ್ ಪೋಸ್ಟಲ್ಲಿ ಲೆಫ್ಟ್ ತೊಗೊಂಡು ಹೋದರೆ ನಾವು ಹಿಂದೂಪುರ ಕಡೆ ಹೋಗ್ತೀವಿ. ಸೊ ಅಲ್ಲಿಂದ ಬಿಟ್ಟವರು ಸೀದಾ ನಾವು ಇವಾಗ ಚೆಕ್ ಪೋಸ್ಟ್ಗಾದ್ರೆ ಬಂದಿದ್ವಿ. ಇವಾಗ ಇಲ್ಲಿ ಮುಂದೆ ಲೆಫ್ಟ್ ತೊಗೊಂಡು ಹೋದ್ರೆ ನಮಗೆ ಲೇಪಾಕ್ಷಿ, ಹಿಂದೂಪುರ, ಸಿರಾ ಹಂಗೆ ಹೋಗುತ್ತೆ ರೋಟು. ಇಲ್ಲ ಸ್ಟ್ರೈಟ್ ಹೋದರೆ ಪೆನ್ಗೊಂಡ, ಕಿಯಾ ಫ್ಯಾಕ್ಟ್ರಿ, ಅನಂತಪುರ ಮತ್ತು ಡೈರೆಕ್ಟು ಒಂದೇ ಸತಿ ಹೈದ್ರಾಬಾದ್ಗೆ ಹೋಗುತ್ತೆ. ಇಲ್ಲಿ ಲೆಫ್ಟ್ ತೊಗೊಂಡು ಸೀದಾ ಒಂದೇ ರೋಟೆ ಹಿಂದೂಪುರ್ಗೆ ಹೋಗೋದು. ಮತ್ತು ಮಧ್ಯದಲ್ಲಿ ಒಂದು ಹತ್ರ ಲೆಫ್ಟ್ ತೊಗೊಂಡು ಹೋಗಬೇಕು ಹಿಂದೂಪುರ್ಗೆ. ಸೊ ಅಲ್ಲಿಂದ ಮುಂದೆ ಹಂಗೆ ಬರ್ತಿದ್ದೆ. ರೋಡ್ ನೋಡಿ ಹೆಂಗಿದೆಯೋ, ಫುಲ್ ಟಾಪ್ ಆ್ಯಂಡ್ ಟಾಪ್ ರೋಡು. ಯಾವುದೇ ಗಾಡಿ ಇಲ್ಲ, ಬಾಡಿ ಇಲ್ಲ, ಏನೂ ಇಲ್ಲ. ನಾವು ಒಬ್ಬರೇ ಬಂದರೆ ಅವಾಗ ಯಾವುದ್ಯಾವುದೋ ಒಂದೊಂದು ಗಾಡಿ ಬರುತ್ತಷ್ಟೆ. ಫುಲ್ ಚಿಲ್ ಆಗ್ತಾ ಚೆನ್ನಾಗಿರೋ ವೆದರಲ್ಲಿ ಹೋಗ್ತಾ ಇರೋದಷ್ಟೇ ಗುರು. ರೋಡು ಚೆನ್ನಾಗಿದೆ, ಗ್ರೀನ್ರಿನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಹೋಗ್ತಾ ಇರೋದು ನೆಟ್ಟಿಗೆ. ಸೊ ಬನ್ನಿ, ನೀವು ನೋಡಿ ಎಂಜಾಯ್ ಮಾಡಿ. ಹೆಂಗಿದೆಯೋ ಕಮೆಂಟ್ಸಲ್ಲಿ ತಿಳಿಸಿ, ಪ್ಲೇಸು, ಲೊಕೇಶ್ನು ಎಲ್ಲ. ಬನ್ನಿ ಮುಂದೆ ಹೋಗೋಣ. ಸೊ ಅಲ್ಲಿ ಬಿಟ್ಟವರು ಸೀದಾ ಟೋಲ್ ಹತ್ರಾಗೆ ಬಂದುಬಿಟ್ವಿ. ಇದು ಬಂದು ಆಂಧ್ರ ಟೋಲು. ಇಷ್ಟು ದಿನ ಇರಲಿಲ್ಲ, ಅಂದರೆ ರೀಸೆಂಟಾಗಿ ಆಗಿತ್ತು. ರೀಸೆಂಟ್ ಅಂದರೆ ಮತ್ತೆ 1 ತಿಂಗಳು 2 ತಿಂಗಳಲ್ಲ, ಆಯಿತು 1.5 ವರ್ಷ ಹಂಗೆ. ಈ ಹಂಸಗಳಂತೂ ಎಷ್ಟೆಷ್ಟು ದೊಡ್ಡ ಹಾಕಿದಾರೋ ಏನೋ ಗುರು. ಏನು ಹಂಗೆ ಇವರು ಟೋಲ್ನ ಹೊಡ್ಕೊಂಡು ಹೊರಟೋಗ್ತೀವಿ ಅಂತಲೂ ಏನೋ ಗೊತ್ತಿಲ್ಲ. ಎಷ್ಟು ದೊಡ್ಡ ಹಾಕಿದ್ದಾರೆ ಅಂದರೆ ಅಷ್ಟು ದೊಡ್ಡ ಹಾಕಿದ್ದಾರೆ. ಸುಮ್ಮನೆ ಕೆಳಗಡೆ ತಗಲ್ತಾ ಇರುತ್ತೆ. ಇವಾಗ ಈ ಟೋಲ್ ಪಾಸ್ ಮಾಡಿಕೊಂಡು ಮುಂದೆ ಹೋಗಿ ಲೆಫ್ಟ್ ತಗೋಬೇಕು ಹಿಂದೂಪುರ್ಗೆ. ಲೆಫ್ಟ್ ತೊಗೊಂಡು ಒಂದೇ ಸತಿ ಹಿಂದೂಪುರ ಸಿಟಿ ಒಳಗೆ ಹೋಗ್ತೀವಿ. ಅಲ್ಲಿಂದ ಹಾಸ್ಪಿಟ್ಲಿಗೆ ಅಂತ ಹೋಗ್ಬೇಕಾಗಿರೋದು. ಒಂದೇ ಸತಿ ಹಾಸ್ಪಿಟ್ಲ್ ಹತ್ರ ಸಿಗ್ತೀನಿ ಬನ್ನಿ ಫ್ರೆಂಡ್ಸ್. ಮತ್ತಿನ್ನೊಂದು, ವೀಡಿಯೋನ ಇಷ್ಟವರೆಗೂ ನೋಡಿದ್ರ ಅಂದರೆ ಇಷ್ಟ ಆಗೇ ಇರುತ್ತೆ. ಸೊ ತಪ್ಪದೆ ಎಲ್ಲರೂ ಒಂದು ಲೈಕ್ ಹಾಕ್ರಿ. ಹಂಗೆ ಕಂಟೆಂಟ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆದರೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಜಸ್ಟ್ ಇನ್ನು ಇವಾಗ ರೀಚ್ ಆದ್ವಿ ಹಿಂದೂಪುರ್ಗೆ. ಹತ್ರ ಗೂಗಲ್ ಮ್ಯಾಪನ್ನು ನಂಬ್ಕೊಂಡಾದರೆ ಗೂಗಲ್ ಆಗ್ತೀವಿ ಗುರು. ಹಾಸ್ಪಿಟ್ಲ್ ಇಲ್ಲೆಲ್ಲ ಇದ್ದರೆ ಅದೆಲ್ಲೋ ಆ ಕಡೆ ಮುಂದೆ ತೋರಿಸುತ್ತೆ. ಸಂಧಿ ಎಲ್ಲ ತಿರುಗಿದ್ದಾಯಿತು. ಈ ಗೂಗಲ್ ಮ್ಯಾಪ್ ಅಂತೂ ನಮ್ಮಕ್ಕೆ ಹೋಗಬೇಡಿ. ಯಾರಾದರೂ ಗೊತ್ತಿರೋರು ಇದ್ದರೆ ಕೇಳ್ಕೊಂಡೋಗಿ, ಅದೇ ಬೆಸ್ಟ್ ಹೇಳ್ಬೇಕಂದ್ರೆ. ಸುಮ್ಮನೆ 2-3 ಬೀದಿ ಸುತ್ಕೊಂಡ್ಬಂದಿದ್ದೀನಿ ಗುರು ಗೂಗಲ್ ಮ್ಯಾಪ್ ಅಂದ್ಕೊಂಡು. ಕೊನೆಗೆ ಹಾಸ್ಪಿಟ್ಲಿಗಾದರೆ ಬಂದಿದ್ವಿ. ಬನ್ನಿ ಹಾಸ್ಪಿಟ್ಲ್ ತೋರಿಸ್ತೀನಿ. ಹತ್ತು ಕಡೆ ಐತಲ್ಲ, ಅದೇ ಗುರು
ಗುರು ಸ್ಕ್ಯಾನಿಂಗ್ ಸೆಂಟರ್ ಅಂತ. ಈ ಹಿಂದೂಪುರಲ್ಲೇನಂದರೆ ಹಾಸ್ಪಿಟ್ಲ್ಗಳಾದರೆ ಎಲ್ಲ ಒಂದೇ ಬೀಜಲ್ಲಿದೆ ಗುರು. ಲೈನಾಗಿ ಒಂದೊಂದು ಹೆಸರಲ್ಲಿ ಒಂದೊಂದು. ನಮ್ಮ ಬಾಗೇಪಲ್ಲಿಯಿಂದ ಆದರೆ ಬರ್ತಾರೆ ಚೆನ್ನಾಗೆ ಜನ. ನಾವು ಇಲ್ಲಿ ಬಂದಿದ್ದೀವಿ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅವ್ರು ಬರೋದು. ಅವ್ರು ಬರೋವರೆಗೂ ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಸೊ ಬನ್ನಿ ಮತ್ತೆ ಹಿಂದೆ ಹೋಗೋವಾಗ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಆದರೆ ಅವರು ಹೊರಗಡೆ ಬಂದಿದ್ದಾರೆ ಹಾಸ್ಪಿಟ್ಲಿಂದ. ನಾನು ಅವ್ರಿಗೆ ಬಿಟ್ಟಿದ್ದು ಬಂದು 12 ಗಂಟೆಗೆ. 12 ಗಂಟೆಯಿಂದ ಇವಾಗ ಹತ್ರ 4 ಗಂಟೆ ಆಗ್ತಿದೆ. ಇನ್ನು ಇವಾಗ ಹೊರಗೆ ಬಂದಿದ್ದಾರೆ. ಹೊರಗೆ ಬಂದು ಅವರು ಊಟ ಮಾಡ್ಕೊಬರೋಕ್ಕೆ ಹೋಗಿದ್ದಾರೆ. ನಂದು ಊಟ ಆಗೋಯ್ತು. ವಿಡಿಯೋನ ಮಾಡೋಣ ಅಂದ್ಕೊಂಡೆ ಮರ್ತೋದೆ. ಸೊ ಅವ್ರು ಇನ್ನು ಇಲ್ಲಿ ಬಂದರೆ ನೋಡಬೇಕು ಇನ್ನು ಗೌರಿಬಿದನೂರ್ಗೆ ಹೋಗ್ತಾರಾ ಇಲ್ಲ ಅಂದರೆ ಡೈರೆಕ್ಟ್ ಬಾಗೇಪಲ್ಲಿಗೆ ಅಂತ. ಸೊ ಅವ್ರು ಬಂದು ಹೇಳಿದ್ರೆ ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗಾದರೆ ಬಂದುಬಿಟ್ಟಿದ್ದೀನಿ ಗೌರಿಬಿದನೂರಿಗೆ ಬಂದೆ. ಆ್ಯಕ್ಚುಲಿ ಅಂದರೆ ಇನ್ನೂ ಒಂದು 10 ಕಿಲೋಮೀಟ್ರ್ ಜಾಸ್ತಿನೇ ಬಂದಿದ್ದೀನಿ. ಅಲ್ಲಿ ಫುಲ್ ಜಾಮ್ ಆಗೋಯಿತು. ಅದು ಬೇರೆ ರೋಡೆಲ್ಲ ಕಿತ್ತೋಗಿತ್ತು. ಅದಕ್ಕೆ ವಿಡಿಯೋ ಆದರೆ ಮಾಡೋಕ್ಕಾಗಿಲ್ಲ. ನೋಡೋಣ ಇವಾಗ ಹೋಗೋವಾಗಾದರೆ ಮತ್ತೆ ವಿಡಿಯೋ ಮಾಡ್ತೀನಿ ಆದರೆ. ಸೊ ಬನ್ನಿ ಸಿಗೋಣ. ಸೊ ಅಲ್ಲಿಂದ ಆದರೆ ಅವ್ರನ್ನ ಪಿಕಪ್ ಮಾಡಿಕೊಂಡೆ ಫ್ರೆಂಡ್ಸ್. ಇನ್ನು ಸೀದಾ ಬಾಗೇಪಲ್ಲಿಗೆ ರಿಟರ್ನು ಮನೆ ಕಡೆ. ಟೈಮ್ ಆವಾಗಲೇ 7:30 ಎಷ್ಟು ಆಗಿದೆ. ಸೊ ರೋಡ್ ನೋಡ್ತಾ ಇದ್ದೀರಲ್ಲ, ಇದೇ ರೋಡಲ್ಲೇ ಬರೋವಾಗ ಬಂದಿತ್ತು. ಅಂದರೆ ಫುಲ್ ಹಿಂಗೆ ಇಲ್ಲ, ಮಧ್ಯದಲ್ಲಿ ಮಾತ್ರ ಕಿತ್ತಾಕಿದ್ದಾರೆ. ಅಂದರೆ ಅದು ಕನ್ಸ್ಟ್ರಕ್ಷನ್ನಲ್ಲಿದೆ. ಇವಾಗ ಈ ರೋಡಿಂದ ನಾವು ಗೌರಿಬಿದನೂರ್ಗೆ ಹೋಗಿ ಅಲ್ಲಿಂದ ಮತ್ತೆ ಬಾಗೇಪಲ್ಲಿಗೆ ಹೋಗಬೇಕು. ಗೌರಿಬಿದನೂರಿಂದ ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ಗುಡಿಬಂಡೆ ಆದಮೇಲೆ ನಮ್ಮ ಬಾಗೇಪಲ್ಲಿ ಬರುತ್ತೆ. ಆ ರೋಡಲ್ಲಿ ಇವಾಗ ರಿಟರ್ನ್ ಆದರೆ ಹೋಗ್ತೀವಿ. ಹಿಂದೂಪುರಿಂದ ಬಂದಿದ್ದು ಒಂದು ರೋಡು, ಇವಾಗ ಇಲ್ಲಿಂದ ಹೋಗೋದು ಒಂದು ರೋಡು. ಈ ಗುಣಿಗಳು ನೋಡಿ ಹೆಂಗಿದೆಯೋ, ಫುಲ್ ಎಲ್ಲ ಒಂಥರ ಶೇಕ್ ಆಗೋದು ಗುರು ಇದರಲ್ಲಿ ಹೋಗ್ತಾ ಇದ್ದರೆ ಗಾಡಿ ಎಲ್ಲ. ಸೊ ಇದನ್ನೆಲ್ಲ ನಾವು ದಾಟ್ಕೊಂಡು ಇವಾಗ ಗೌರಿಬಿದನೂರ್ಗಾದರೆ ಬಂದಿದ್ದೀವಿ. ಇದು ಬಂದುಬಿಟ್ಟು ಗೌರಿಬಿದನೂರು ಸಿಟಿ. ಅಂದರೆ ಸಿಟಿ ಬಿಟ್ಟು ಮುಂದೆ ಬಂದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಸಿಟಿಯಲ್ಲಿ ಆಗಲಿಲ್ಲ. ಅದು ಬೇರೆ ಈ ಗೌರಿಬಿದನೂರಲ್ಲಿ ಬಂದುಬಿಟ್ಟು ಎಲ್ಲ ಫುಲ್ಲು ಸ್ಪೀಡ್ ಬ್ರೇಕರ್ಗಳು ಗುರು. ಒಂದು ಹಾಕಿದ್ರೆ ಏನೋ ಅನ್ಕೋಬೋದು, 3 ಹಾಕಿ ಸತ್ತಿದ್ದಾರೆ ಗುಬೆ ನನ್ನ ಮಕ್ಕಳು. ಆ 3 ಚಿಕ್ಕು ಅಲ್ಲ, ಏನು ಭಾರಿ ದೊಡ್ಡವಾಗಿಬಿಟ್ಟಿದ್ದಾರೆ. ಊರಿಗೆ ಅದು ಯಾರು ಬರ್ತಾರಂತನೋ ಏನೋ ಗೊತ್ತಿಲ್ಲ. ಅವನ್ನೆಲ್ಲ ದಾಟ್ಕೊಂಡು ಮುಂದೆ ಬಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಇವಾಗಿನ್ನು ಸ್ವಲ್ಪ ಮುಂದೆಗೆ ಹೋಗಿ ನಾವು ರೈಟ್ ತೊಗೊಂಡ್ರೆ ಅಲ್ಲಿಂದ ಸೀದಾ ಒಂದೇ ರೋಡು ಗುಡಿಬಂಡೆಗೆ. ಆ ರೋಡ್ಗೂ ಬಂದಿದ್ದಾಯಿತು. ಈ ರೋಡು ಸಿಂಗಲ್ ರೋಡ್ ಆದ್ರೂ ಸಖತ್ತಾಗಿರುತ್ತೆ ಗುರು. ಈ ಗೌರಿಬಿದನೂರು ಟು ಗುಡಿಬಂಡೆ ರೋಡು 100-120 ಹೋಗ್ಬೋದು. ಆದರೆ ಯಾರು ಹೋಗಬೇಡಿ, ಬಿಕಾಸ್ ಇಟ್ಸ್ ಡೇಂಜರಸ್. ನಿಧಾನಕ್ಕೆ 70-80 ಹೋಗ್ರಿ, ಏನು ಯಾರು ಗಂಟು ಹೋಗಲ್ಲ. ಸೊ ನಾನು ನಿಧಾನಕ್ಕೆ ಹೋಗ್ತಿದ್ದೀನಿ 70-80 ಹಂಗೆ. ಇಲ್ಲಿಂದ ಸೀದಾ ನಾನು ನೆಕ್ಸ್ಟಾಗಿ ಬಂದುಬಿಟ್ಟು ಗುಡಿಬಂಡೆ. ಸೊ ಬನ್ನಿ ಅಲ್ಲಿ ಸಿಗ್ತೀನಿ ಒಂದೇ ಸತಿ. ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ದ ಗುಡಿಬಂಡೆ. ಇವಾಗ ಗುಡಿಬಂಡೆಗಾದರೆ ರೀಚ್ ಆಗಿದ್ದೀವಿ. ನಮ್ಮ ಗುಡಿಬಂಡೆ ಆದರೆ ಒಂದು ಭರ್ಜರಿ ವೆಲ್ಕಮ್ ಮಾಡುತ್ತೆ ಅವರ ಗುಣಿಗಳಿಂದ. ನೋಡಿ ಪಾಪ ಚಿಕ್ಕ ಗುಣಿಗಳು, ಅಷ್ಟು ದೊಡ್ಡ ಏನಲ್ಲ. ಯಾರೂ ಇದನ್ನ ಹಿಡಿಸ್ಕೊಂಡಿಲ್ಲ, ಅದಕ್ಕೆ ಸ್ವಲ್ಪ ಚಿಕ್ಕದಾಗಿದೆ ಅಷ್ಟೇ. ಸೊ ಇವಾಗಾದರೆ ಗುಡಿಬಂಡೆಯಿಂದನೇ ಹೋಗೋದು. ಗುಡಿಬಂಡೆ ಆದರೆ ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ. ಗೊತ್ತಿರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಆ್ಯಕ್ಟಿವ್ ಆಗಿರೋವ್ರಿಗೆ, ನಮ್ಮ ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಬೆಂಗಳೂರು ಇದು ಕಡೆ ಅವ್ರಿಗೆ. ಯಾಕಂದರೆ ಡ್ಯೂ ಟು ಒನ್ ಆಫ್ ದ ಕ್ಲಾತಿಂಗ್ ಬ್ರ್ಯಾಂಡ್ ಅರುಣ್ ನಟ ಇಲ್ಲೇ ಇರೋದು, ತೋರಿಸ್ತೀನಿ ಅದನ್ನು. ಇವರು ಅಷ್ಟೇ ಗುರು, ಗುಡಿಬಂಡೆಯವರು. ಎಷ್ಟೆಷ್ಟು ದೊಡ್ಡ ಸ್ಪೀಡ್ ಬ್ರೇಕರ್ ಹಾಕಿದಾರೆ ಏನೋ, ಅವ್ರಿಗೇನು ಖುಷಿ ಬರುತ್ತೆ ಏನೋ. ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಏನು ಬರುತ್ತೆ ಅಂತ. ಲೆಫ್ಟಲ್ಲಿ ಕಾಣಿಸ್ತಿದೆ ಅಲ್ಲ ಅರುಣ್ ನಟ, ಅದಕ್ಕಾದರೆ ಒಂದು ಬಾಯಿ ಹೇಳ್ಕೊಂಡು ಇನ್ನು ಸೀದಾ ಬಾಗೇಪಲ್ಲಿಗೆ ಹೋಗೋದು. ಆ್ಯಕ್ಚುಲಿ ವಿಡಿಯೋ ಬಂದು ಎಂಡಿಂಗ್ ಬಾಗೇಪಲ್ಲಿಯಲ್ಲಿ ಕೊಡಬೇಕಿತ್ತು, ನಾನು ವಿಡಿಯೋ ಮಾಡೋದೇ ಮರ್ತೋಗಿದ್ದೀನಿ.
ಸೊ ಅದಕ್ಕೆ ಈ ವಿಡಿಯೋಗಾದರೆ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ದೆನ್ ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.